ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ಕಲಾಕೃತಿ ಪ್ರಪಂಚ. ನಾನಿವತ್ತು ಲಕ್ಷ್ಮೀ ದೇವಿಗೆ ಯಾವ ರೀತಿ ಎಲ್ಲ ಸೀರೆ ಉಡಿಸ್ಬೋದು ಅಂತ ಹೇಳ್ತಿದ್ದೀನಿ. ಅದರಲ್ಲಿ ಒಂದು ವಿಧಾನ ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಎಲ್ಲ ಉಡಿಸೋದು, ಹಾಗೆ ಅದಕ್ಕೆಲ್ಲ ಏನೇನು ತಯಾರಿ ಬೇಕಾಗುತ್ತೆ ಅಂತ. ನಾನಿಲ್ಲಿ 3 ಚಮ್ ಇಟ್ಕೊಳ್ತಾ ಇದ್ದೀನಿ, ಒಂದು ಬಿಂದಿಗೆ ಮತ್ತು 2 ಚಮ್ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಡಬಲ್ ಗಮ್ ಟೇಪ್ ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಆ ಚಮ್ಮು ಒಳಗಡೆ ಇಟ್ಟು ನೋಡಿ ಎಲ್ಲಿಗೆ ಫಿಟ್ ಆಗುತ್ತೋ ಅಲ್ಲಿ ಕರೆಕ್ಟಾಗಿ ನಾನು ಡಬಲ್ ಗಮ್ ಟೇಪ್ ಹಾಕ್ಕೊಳ್ತೀನಿ. ಸೊ ಇದು ಯಾವುದೇ ರೀತಿ ಚಿತ್ತು ಬರೋದಿಲ್ಲ, ಅದಂತೂ ಖಂಡಿತ. ಸಪೋಸ್ ನಿಮ್ಗೆ ಏನಾದರೂ ಆ ಭಯ ಇದ್ದರೆ ನಾನು ಈ ಪ್ಲಾಸ್ಟರ್ ನೋಡ್ಸೋದಲ್ಲ, ನೀವು ಈ ರೀತಿ ಸುತ್ಕೊಂಡ್ಬೋದು. ಸೊ ಖಂಡಿತ ನೀವು ಡಬಲ್ ಗಮ್ ಟೇಪ್ ಹಾಕಿದ್ರೆ ಅದು ಬರೋದಿಲ್ಲ. ಸೊ ನೀವು 3 ಸೈಡ್ ಹಾಕ್ಕೊಳ್ಳಿ. ನಾನು ಇವಾಗ ತೋರಿಸ್ತಾ ಇರೋದಕ್ಕೆ ಬರೀ 2 ಸೈಡ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ರೀತಿ ಮೇಲ್ಗಡೆ ಚಮ್ಮಿಗೂ ನೀವು ಆ ರೀತಿ ಪ್ಲಾಸ್ಟರ್ ಹಾಕಿ ಅಂಟಿಸ್ಕೊಳ್ಳಿ. ನಂತರ ಹಿಂದೆ ಒಂದು ಕಡ್ಡಿ ಕಟ್ಕೊಂಡಿರಿ. ನಂತರ ಇಲ್ಲಿ ಮುಂದೆ ಎದೆಗೆ, ಲಕ್ಷ್ಮಿ ಎದೆಗೆ ಸೊ ಫುಲ್ ಸಾದಾ ಆಗಿಬಿಡುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಈ ರೀತಿ, ಸೊ ನನ್ನ ಮಗಂದು ಟಾಯ್ ಇತ್ತು, ಸೊ ಆಮೇಲೆ ಮತ್ತು ಆಪಲ್ ಇಡೋದಕ್ಕೆ ಬರುತ್ತಲ್ವ ಟ್ರೇ, ಸೊ ಅದ್ರದ್ದು ನಾನು ಸ್ವಲ್ಪ ನೀಟಾಗಿ ರೌಂಡಾಗಿ ಕಟ್ ಮಾಡಿಕೊಂಡು ಸೊ ಅದನ್ನು ಅಂಟಿಸಿ ನೀಟಾಗಿ ಆ ಕಡೆ ಮತ್ತು ಈ ಕಡೆ 2 ಇಡ್ತಾ ಇದ್ದೀನಿ. ಸೊ ನೀವು ಈ ರೀತಿ ಆಗಲ್ಲ, ಈ ಥರ ಇಲ್ಲ ಅಂದವರು ನೀವು ಬಟ್ಟೆನ ಸುತ್ತಬಿಟ್ಟು ಇಟ್ಕೊಳ್ಬೋದು. ನೋಡಿ, ಈ ಥರ ನೀಟಾಗಿ ಡಬಲ್ ಗಮ್ ಟೇಪ್ ಸಹಾಯದಿಂದ ನೀವು ನೀಟಾಗಿ ಅಂಟಿಸ್ಕೊಳ್ಳಿ. ಟೇಪ್ ಎಲ್ಲ ಇನ್ನೂ ಸ್ವಲ್ಪ ಉದ್ದುದ್ದ ಬಿಟ್ಕೊಳ್ಳಿ. ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದೀನಿ, ಬೇಕಾದ್ರೆ ನಾನು ನೋಡಿಸ್ತಿದ್ದೀನಲ್ಲ. ಸೊ ಅದಕ್ಕೋಸ್ಕರ ನೀವು ನಾರ್ಮಲಾಗಿ ಇಡೋದು ಸ್ವಲ್ಪ ಉದ್ದ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ನಂತರ ನೀವು ನೀಟಾಗಿ ಅದಕ್ಕೆ ಸ್ಟಿಕ್ ಮಾಡಿಕೊಂಡು ನೀಟಾಗಿ ಈ ಥರ ರೆಡಿ ಮಾಡ್ಕೊಳ್ಳಿ. ಸೊ ರೆಡಿ ಮಾಡ್ಕೊಂಡ ನಂತರ ನೀವು ಯಾವ ಸೀರೆ ಉಡಿಸ್ತಿದ್ರೋ ಅದಕ್ಕೆ ಮ್ಯಾಚಿಂಗ್ ಬಟ್ಟೆ ಏನಾದರೂ ಇದ್ದರೆ ಈ ಥರ ನೀಟಾಗಿ ಕಟ್ಕೊಂಡ್ಬಿಡಿ, ಕೆಳಗಡೆ ಮೇಲೆ ಕಟ್ಕೊಂಡು. ಸೊ ಕೆಳಗಡೆ ಒಂದು ನಾನು ಸ್ಟ್ಯಾಂಡ್ ಇಟ್ಟಿದ್ದೀನಿ, ನೀವು ಇರೋರು ಇಟ್ಕೊಳ್ಬೋದು ಆ ರೀತಿ. ನಂತರ ಇಲ್ಲಿ ಸೀರೆ ನಾನು ಮಡಚ್ಕೊಳ್ತಾ ಇದ್ದೀನಿ. ಸೊ ನೀವು ಈ ರೀತಿ ಆದರೂ ಮಡಚ್ಕೊಳ್ಬೋದು, ಅಥವಾ ನೀವು ನೆರಿಗೆ ಇಟ್ಕೊಳ್ತೀರಲ್ವ ಸೀರೆಗೆ, ಸೊ ಆ ರೀತಿ ಆದರೂ ನೀವು ನೆರಿಗೆ ಇಟ್ಕೊಳ್ಬೋದು. ಸೊ ಹಾಗೆ ನಾನು ಈ ಥರ ತೊಗೊಳ್ಳುವಾಗ ಅಲ್ಲಿ ಫಿಂಗರ್ ನೋಡಿಸ್ತಿದ್ರಲ್ವ, ಆ ಬೆರಳಿನ ಸಹಾಯದಿಂದ ಈ ರೀತಿ ಬೆರಳುಗಳಲ್ಲಿ ನೀಟಾಗಿ ಎತ್ಕೊಳ್ಬೇಕು. ಹಾಗೆ ಆ ಕಡೆ ಬಾರ್ಡರ್ ಈ ಕಡೆ ಬಾರ್ಡರಲ್ಲೇ ನೀವು ತೊಗೊಂಡ್ರೆ ಈಸಿ ಆಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಬಂದುಬಿಡುತ್ತೆ ಅಂತ. ಸೊ ಈ ರೀತಿ ಸೆಮಿ ಸಿಲ್ಕ್ ಸೀರೆಗಳೆಲ್ಲ ನೀವು ನಾರ್ಮಲಾಗಿ ನೆರಿಗೆ ಹಿಡಿಬೋದು, ಅಥವಾ ಸಿಲ್ಕ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವಾಗ ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ, ಬರುತ್ತೆ, ಕಷ್ಟ ಏನಿಲ್ಲ. ಸೊ ನೀಟಾಗಿ ಈ ಥರ ಪಿನ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಇದು ಒಂದು ಪಾರ್ಟ್ ಆಯ್ತಲ್ವ. ಇನ್ನೊಂದು ಪಾರ್ಟ್ ಅದೇ ರೀತಿ ನೀಟಾಗಿ ಈ ಥರ ನೆರಿಗೆ ಇಟ್ಕೊಂಡು ಅದಕ್ಕೊಂದು ಸೆಪ್ರೇಟಾಗಿ ಕ್ಲಿಪ್ ಹಾಕ್ಕೊಳ್ಳಿ. ನೋಡಿದ್ರಲ್ಲ, ಹಾಗೆ ಇನ್ನೊಂದು ಪಾರ್ಟ್ ಕೂಡ ನೀವು ನೀಟಾಗಿ ಈ ಥರ ಮಡ್ಚ್ಕೊಂಡು ಎಡ್ಜಸ್ಸಲ್ಲಿ ಮೇಯ್ನಾಗಿ ಕೆಳಗಡೆ ನೀಟಾಗಿ ಪಿನ್ ಮಾಡ್ಕೊಳ್ಳಿ. ನಂತರ ನೀವು ಸೆರಗು ಇಡಬೇಕು ಅಂದರೆ ನೀವು ಸೀರೆ ಉಡುವಾಗ ಯಾವ ರೀತಿ ನೆರಿಗೆ ಇಟ್ಕೊತೀರಲ್ವ ಅದೇ ರೀತಿ ಇಟ್ಕೊಳ್ಳಿ. ಇಲ್ಲಿ ತುಂಬ ಕನ್ಫ್ಯೂಸ್ ಆಗ್ತಾರೆ, ಹಿಂದೆ ಮುಂದೆ ಆಗಿಬಿಡುತ್ತೆ. ಸೊ ನೋಡ್ಕೊಳ್ಳಿ, ನೀವು ಕೆಳಗಡೆ ಪಾರ್ಟ್ ಬಿಟ್ಟು ಮೇಲ್ಗಡೆಯಿಂದನೇ ನೀವು ನೀಟಾಗಿ ನೆರಿಗೆ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ. ನಂತರ ನೀವು ನೋಡಿ, ಈ ಥರ ಸೆಪ್ರೇಟಾಗಿ ನಾನು ಎರಡು ಸೈಡ್ ಕ್ಲಿಪ್ ಹಾಕಿ ಇಟ್ಕೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬಿಟ್ಕೊಂಡು ಮಧ್ಯಕ್ಕೆ ನೀವು ಒಳಗಡೆಯಿಂದ ದಾರ ತೋರಿಸ್ಕೊಂಡು ನೋಡಿ, ಈ ಥರ ದಾರ ತೊಗೊಂಡು ನೋಡ್ತಿದ್ದೀರಲ್ಲ, ದಾರ ತೊಗೊಂಡು ನೀಟಾಗಿ ಸೊಂಟದ ಭಾಗಕ್ಕೆ, ಲಕ್ಷ್ಮಿ ನೀವು ಕೂರಿಸುವಾಗ ಸೊಂಟದ ಭಾಗಕ್ಕೆ ಎಷ್ಟು ಬರುತ್ತೋ ಅಷ್ಟು ನೀಟಾಗಿ ನೀವು ಇಲ್ಲಿ ಸೀರೆನ ಕಟ್ಕೊಂಡ್ಬಿಡಿ. ನಾನು ಹೇಳ್ತಿದ್ದೀನಿ, ನಿಮ್ಗೆ ಎಷ್ಟು ಉದ್ದ ಬೇಕೋ ನೀವು ಅಷ್ಟು ಉದ್ದ ಬಿಟ್ಕೊಳ್ಬೋದು. ಸೊ ನಾನಿಲ್ಲಿ ಕೆಳಗಡೆ ಇಡ್ತಾ ಇದ್ದೀನಿ, ನೀವು ಟೇಬಲ್ ಹಾಕಿ ಟೇಬಲ್ ಮೇಲೆ ಕೂಡ ಇಡ್ಬೋದು. ನೋಡಿದ್ರಲ್ಲ, ಈ ರೀತಿ ನೀಟಾಗಿ ಸ್ವಲ್ಪ ಲೂಸಾಗಿ ಕಟ್ಕೊಳ್ಳಿ, ಜಾಸ್ತಿ ಟೈಟ್ ಬೇಡ, ಯಾಕೆಂದರೆ ನೆರಿಗೆ ಎಲ್ಲ ಕೂರಿಸ್ಬೇಕಲ್ವ ನಾವು. ಸೊ ಆವಾಗ ನಾವು ಸ್ವಲ್ಪ ಆ ಕಡೆ ಈ ಕಡೆ ಸರಿಸ್ಕೊಳ್ತೀವಿ. ನೋಡ್ತಿದ್ದೀರಲ್ಲ, ಸೊ ಆ ರೀತಿ ಸರಿಸ್ಕೊಳ್ತೀವಿ. ನೀವು ಪಿನ್ನು ಕ್ಲಿಪ್ ಎಲ್ಲ ಒಂದು ಸೈಡ್ದು ರಿಮೂವ್ ಮಾಡಿ, ಒಂದು ಪಾರ್ಟ್ದು ನೋಡಿ. ನಾನು ಒಂದು ಪಾರ್ಟ್ದು ರಿಮೂವ್ ಮಾಡಿಕೊಂಡು ನೀಟಾಗಿ ಅದನ್ನ ನೆರಿಗೆಗಳೆಲ್ಲ ಸರಿ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನೀವು ನಿಧಾನಕ್ಕೆ ನೆರಿಗೆಗಳೆಲ್ಲ ನೀಟಾಗಿ ಒಂದ್ರ ಪಕ್ಕ ಒಂದು ನೀಟಾಗಿ ಎಳ್ಕೊಂಡು ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ಹೇಳಿದ್ದು ದಾರ ನೀವು ಸ್ವಲ್ಪ ಲೂಸಾಗಿ ಕಟ್ಕೊಳ್ಳಿ, ತುಂಬ ಲೂಸು ಬೇಡ, ಸ್ವಲ್ಪ ಲೂಸಾಗಿ. ಸೊ ನಂತರ ಹಾಗೆ ಇನ್ನೊಂದು ಪಾರ್ಟಲ್ಲೂ ಕೂಡ ನಾನು ನೋಡಿ ಈ ಥರ ನೀಟಾಗಿ ನೆರಿಗೆಗಳೆಲ್ಲ ತೊಗೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಈ ರೀತಿ ನೆರಿಗೆ ಎಲ್ಲ ತೊಗೊಂಡ ನಂತರ ನೀಟಾಗಿ ತೊಗೊಳ್ಬಿಡಿ. ಈ ಸೀರೆ ಆರಾಮಾಗಿ ಕುತ್ಕೊಂಡ್ಬಿಡುತ್ತೆ. ನೀವೇನಾದರೂ ಸಿಲ್ಕ್ ಸ್ಯಾರಿ ತೊಗೊಂಡು ಕುತ್ಕೊಳ್ತಾ ಇಲ್ಲ ಅಂದರೆ ಸೊ ಸ್ವಲ್ಪ ಪಿನ್ಗಳು, ಗುಂಡು ಪಿನ್ ಅಂತ ಹೇಳ್ತಾರಲ್ವ, ಸೊ ಅವನ್ನು ತೊಗೊಂಡು ನೀವು ನೀಟಾಗಿ ನೆರಿಗೆಗಳನ್ನು ಸೆಟ್ ಮಾಡ್ಕೊಳ್ಬೋದು. ಸೊ ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡ್ತಿದ್ದೀರಲ್ವ, ಸೊ ನಾನಿಲ್ಲಿ ಇಷ್ಟುದ್ದ ತೊಗೊಳ್ತಾ ಇದ್ದೀನಿ, ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ತೊಗೊಳ್ಬೋದು. ಸೊ ಈ ಥರ ತೊಗೊಂಡು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ, ನಾನು ಯಾಕೆ ಇಷ್ಟುದ್ದ ತೊಗೊಂಡೆ ಅಂತ ಸೊ ಗೊತ್ತಾಗುತ್ತೆ. ನಂತರ ನೀವು ಸೆರಗನ್ನ ಹಿಂದೆಯಿಂದ ನೀಟಾಗಿ ಮುಂದಕ್ಕೆ ಹಾಕ್ಕೊಂಡು ನೀವು ಹೇಗೆ ನಾವು ನಾರ್ಮಲಾಗಿ ನೆರಿಗೆ ಹಾಕ್ಕೊಳ್ತೀವಲ್ಲ ಆ ರೀತಿ ಸೆರಗು ಹಾಕ್ಕೊಳ್ತೀವಲ್ಲ ಆ ರೀತಿ ಸೆರಗು ಹಾಕ್ಕೊಂಡು ನೀಟಾಗಿ ಹಿಂದೆ ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡ್ಕೊಂಡ ನಂತರ ನೀವು ನೆರಿಗೆ ಎಲ್ಲ ನೀಟಾಗಿ ಸರಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಚಿಕ್ಕದಾಗಿ ನೀವು ನೆರಿಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಿದ್ದೀರಲ್ಲ, ಈ ರೀತಿ ನೀಟಾಗಿ ನೆರಿಗೆ ಹಾಕ್ಕೊಳ್ಳಿ.
ಸೊ ನಂತರ ನೀವು ಹಿಂದೆ ಸೆರಗಿರುತ್ತಲ್ಲ, ಆ ಸೆರಗ್ದು ಪಿನ್ ರಿಮೂವ್ ಮಾಡಿಕೊಂಡು ಈ ಥರ ಲೂಸಾಗಿ ಬಿಟ್ಕೊಳ್ಳಿ. ನಂತರ ಸೊಂಟದ ಪಟ್ಟಿ ಆ ಡಾಬ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಸೊಂಟಕ್ಕೆ ಕರೆಕ್ಟಾಗಿ ಸ್ವಲ್ಪ ಟೈಟಾಗಿ ನೀವು ದಾರನ ಕಟ್ಕೊಳ್ಳಿ. ಸೊ ಮೊದಲೇ ನೀವು ಡಾಬ್ ಹಾಕ್ತೀನಿ ಅಂದರೆ ಎಲ್ಲ ಕಷ್ಟ ಆಗ್ಬೋದು. ಸೊ ಹಂಗಾಗಿ ನೀವು ಫಸ್ಟು ಈ ಥರ ದಾರ ಕಟ್ಕೊಂಡ್ಬಿಡಿ. ನಂತರ ನಿಮ್ಮ ಹತ್ರ ಏನು ಜ್ಯುವೆಲ್ ಇರುತ್ತೋ ಅದಕ್ಕೆ ಮ್ಯಾಚ್ ಆಗೋ ಥರನೋ ಅಥವಾ ನಿಮ್ಮ ಹತ್ರ ಇರೋದು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿಣದ ನೀರು ಅಥವಾ ಗಂಜಲದ ನೀರು ಏನಿರುತ್ತೋ ಅದನ್ನು ಹಾಕ್ಕೊಂಡು ನೀಟಾಗಿ ಲಕ್ಷ್ಮೀ ದೇವಿಗೆ ಹಾಕಿ. ಇನ್ನು ಬಳೆಗಳೆಲ್ಲ ನೀವು ಹೊಸದೇ ತರ್ತೀರಾ, ಸೊ ಅದರಲ್ಲೇನು ಬೇಡ. ಸೊ ಒಡವೆ ಹಾಕುವಾಗ ಮಾತ್ರ ನೀವೇನಾದರೂ ಹಾಕಿದರೆ ಸೊ ಲಕ್ಷ್ಮೀ ದೇವಿ ಹಾಕುವಾಗ ನೀಟಾಗಿ ಹಾಕಿ. ನಂತರ ಜಡೆ ಕೂಡ ಈ ಥರ ನೀಟಾಗಿ ಹಿಂದೆ ಬಿಡಿ. ಸ್ವಲ್ಪ ಹಿಂದೆ ಜಾಸ್ತಿ ಬಿಡಿ, ಇಲ್ಲಾಂದರೆ ಜಾರ್ಕೊಂಡು ಬೀಳೋ ಸಾಧ್ಯತೆ ಇರುತ್ತೆ. ಸೊ ನೋಡ್ತಿದ್ದೀರಲ್ಲ, ಸೊ ಲಕ್ಷ್ಮೀ ದೇವಿ ಆಲ್ಮೋಸ್ಟ್ ರೆಡಿ ಆದಳು. ನಂತರ ನೀವು ಹೂವಿನ ಅಲಂಕಾರ, ಹಬ್ಬಕ್ಕೆ ನೀವೇನು ಹೂವು ತೊಗೊಂಡು ಬಂದಿರ್ತೀರೋ ಆ ಹೂವನ್ನ ಹಾಕ್ಕೊಂಡು ಅಲಂಕಾರ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸಿಂಪಲ್ಲಾಗಿ ಲಕ್ಷ್ಮೀ ದೇವಿನ ರೆಡಿ ಮಾಡೋದು ಅಂತ. ತುಂಬ ಬೇಗನೆ ಆಗುತ್ತೆ. ನೆರಿಗೆ ಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೆಮಿ ಸಿಲ್ಕ್ ಅಂದರೆ ಬೇಗನೆ ಆಗಿಬಿಡುತ್ತೆ. ಸಿಲ್ಕ್ ಅಂದರೆ ಹೇಳ್ತಾ ಇದ್ದೀನಿ ಕಷ್ಟ ಆಗುತ್ತೆ ಸ್ವಲ್ಪ. ಇದ್ರೂ ನೀವು ಹಿಂದಿನ ದಿನವೇ ಎಲ್ಲ ತಯಾರಿ ಮಾಡ್ಕೊಳ್ತೀರಲ್ವ. ಸೊ ಮನೇಲಂತೂ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ಸೊ ನೀವು ಹೆಲ್ಪ್ ತೊಗೊಂಡ್ರೆ ಇನ್ನೂ ಬೇಗನೆ ಆಗಿಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಲಕ್ಷಣವಾಗಿ ಕಾಣ್ತಿದ್ದಾಳೆ ನಮ್ಮ ಲಕ್ಷ್ಮವ್ವ, ಅದು ಕೂತ್ಕೊಂಡಿರೋ ಆಸನದಲ್ಲಿ. ಸೊ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ನೀವು ಸೀರೆ ಉಡ್ಸೋಕೆ ಬರಲ್ಲ ಅಂದರೂ ಒಮ್ಮೆ ಈ ರೀತಿ ಟ್ರೈ ಮಾಡಿ. ಖಂಡಿತ ನೀವು ಆರಾಮಾಗಿ ಲಕ್ಷ್ಮೀ ದೇವಿನೂ ನೀವೇ ಈ ರೀತಿ ಅಲಂಕಾರ ಮಾಡ್ಬೋದು. ಇನ್ನು ನಾನು ಇನ್ನೊಂದು ಲಾಸ್ಟ್ ಸ್ಟೆಪ್ ಬಾಕಿ ಇದೆ. ಸೊ ಅದೇನಂದರೆ ಅದು ಕೂಡ ತುಂಬಾ ಈಸಿ. ಈ ಕಡೆ ಲಾಸ್ಟನ್ನೆಲ್ಲ ನೋಡಿಸ್ತಿದ್ದೀರಲ್ವ, ಆ ಕೊನೆಗಳಲ್ಲಿ ನಾನು ಟೇಬಲ್ ಕೆಳಗಡೆ ಟೇಬಲ್ ಇಟ್ಟಿದ್ದೀನಿ. ಸೊ ನೀವು ಟೇಬಲ್ ಇಟ್ಟಿದ್ರೆ ಅಲ್ಲಿ ಏನಾದರೂ ಈ ರೀತಿ ಬಟ್ಟೆ ಅಥವಾ ಪೇಪರ್, ನ್ಯೂಸ್ ಪೇಪರ್, ಬೇರೆ ಏನಾದರೂ ಪೇಪರ್ ತೊಗೊಂಡು ಈ ಥರ ಕೆಳಗಡೆ ಇಟ್ಕೊಳ್ಳಿ. ಇದು ತುಂಬ ಚಿಕ್ಕದಾಯಿತು ಬಟ್ಟೆ, ಇನ್ನು ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಳಿ ನೀವು ಅದಕ್ಕೆ. ಅಥವಾ ಆ ಬಟ್ಟೆ ಜೊತೆನೂ ನೀವು ಪೇಪರ್ ಸೇರಿಸ್ಕೊಂಡು ಸ್ವಲ್ಪ ಅಗಲವಾಗಿ ಇಟ್ಕೊಂಡ್ರೆ ಸೊ ಅದು ನೀವು ಕರೆಕ್ಟಾಗಿ ಕಾಲು ಮಡಚ್ಕೊಂಡು ಲಕ್ಷ್ಮೀದೇವಿ ಕೂತ್ಕೊಂಡಿರೋ ಥರ ಕಾಣುತ್ತೆ. ನಾನು ಇನ್ನೊಂದು ಕಡೆ ಇಡೋದು ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ. ನೋಡ್ತಿದ್ದೀರಲ್ವ ಎಷ್ಟು ನೀಟಾಗಿ ಕಾಣುತ್ತೆ ಅಂತ. ನೀವು ಮೊದಲಿಂದು ವಿಡಿಯೋ ಅಥವಾ ಫೋಟೋ ಈ ಫೋಟೋ ಕಂಪೇರ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಅಲ್ಲಿ ಪೇಪರ್ ಅಥವಾ ಬಟ್ಟೆಗಳನ್ನು ಇಟ್ಕೊಂಡ್ರೆ ನೀಟಾಗಿ ಕೂತ್ಕೊಂಡಿರೋದು ಗೊತ್ತಾಗುತ್ತೆ, ನೀಟಾಗಿ ಇರುತ್ತೆ. ಸೊ ಹಾಗಾಗಿ ನಾನು ಪೇಪರ್ ಇಟ್ಟಿದ್ದೀನಿ. ಸೊ ನೀವು ಬೇಕಾದರೆ ಇಟ್ಕೊಳ್ಬೋದು, ಇಲ್ವಾ ಹಾಗೆ ಬಿಡ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ತುಂಬ ಬೇಗನೆ ಲಕ್ಷ್ಮೀ ದೇವಿಗೆ ರೆಡಿ ಮಾಡ್ಬೋದು ಅಂತ. ಸೊ ನೀವು ಕೂಡ ಮನೇಲಿ ಒಮ್ಮೆ ತಪ್ಪದೇ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ತಪ್ಪದೇ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.